ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನನ್ನ ಮಗನ ಬರ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಮನೆಗೆ ಬಂದೆ. ಸೊ ಅಷ್ಟರಲ್ಲಿ ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದರು. ಅವ್ರ ಅಕ್ಕ ಮತ್ತು ಲಿನಿಶ್ ಫ್ರೆಂಡು ನಮ್ಮ ಮನೆ ಮೇಲೆ ಇದ್ದಾನೆ. ಸೊ ಅವರಿಬ್ಬರೇ ರೆಡಿ ಮಾಡ್ತಾ ಇದ್ದಾರೆ ಡೆಕೋರೇಷನ್ಗೆ. ನಾನೇನು ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ಫುಲ್ ಡೆಕೋರೇಷನ್ ಇವರಿಬ್ಬರದೇ ಇತ್ತು. ಸೊ ಊರಿಂದ ಲಿನಿ ಬರ್ಡೇಗೆ ಅಂತ ನಮ್ಮ ಅತ್ತೆ ಮತ್ತು ನನ್ನ ಸಿಸ್ಟರ್ ಬಂದಿದ್ದರು. ನನ್ನ ಸಿಸ್ಟರ್ ಫಸ್ಟೇ ಹೇಳಿದ್ಲು, ಲಿನಿಗೆ ಹೇಳಬೇಡ ನಾನು ಬರಲ್ಲ ಅಂತ ಹೇಳು, ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಸೊ ಅದಕ್ಕೆ ಸರ್ಚ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ. ಯಾರನ್ನ ಹುಡುಕ್ತಿದ್ಯಾ? ಚಿಕ್ಕಿ ಬಂದಿಲ್ಲ ಕಣೋ. ಗೊತ್ತಿತ್ತು. ನೋಡಿ, ಇದು ನಮ್ಮ ಬರ್ಡೇ ಬಾಯ್. ಹ್ಯಾಪಿ ಬರ್ಡೇ ಟು ಲಿನೇಶ್. ನೀನು ಹೇಳ್ತೀಯ ಪುಟ್ಟ? ಹೇಳ್ತೀಯಾ ಅಣ್ಣಗೆ? ಓಕೆ. ಹ್ಯಾಪಿ ಬರ್ಡೇ ಲಿನೇಶ್. ಹ್ಯಾಪಿ ಬರ್ಡೇ. ಹಿಂಗೆ ಮಾಡಿ ಎಲ್ಲರೂ ಹಿಂಗೆ ಮಾಡಿ. ಅವ್ರ ಅಕ್ಕ ಫುಲ್ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಅಕ್ಕ ಏನೋ ಅರೇಂಜ್ ಮಾಡ್ತಾ ಇದ್ದಾಳೆ ಎಲ್ಲ. ಏನೇನು ಮಾಡಿದ್ಯಾ ಸ್ಪೆಷಲ್ಲು? ಜಾಮೂನ್ ಮಾಡಿದ್ವಿ, ನಮ್ದೇನು ಫೇವ್ರೆಟ್. ಮತ್ತು ಈಗ ಹೋಳಿಗೆ ಮಾಡಿದ್ವಿ. ಎಲ್ಲ ಇವತ್ತು ನಮ್ಲೇನು ಫೇವ್ರೆಟ್ಸೇ ಇದೆ. ಇಲ್ಲಿ ರೈಸ್ ಆಗಿದೆ. ಇಲ್ಲಿ ಬೇಳೆ ಸಾಂಬಾರು. ಹೋಳಿಗೆ ಬೇಳೆ ಅಲ್ಲ, ಅದು ಒಬ್ಬಟ್ಟು ರಸ ಗಮ್ ಅಂತ ಇದೆ. ಒಬ್ಬೊಬ್ಬರನ್ನ ಬೇಗ ಇಟ್ಟಿದ ತಕ್ಷಣ ಹಂಗೆ ಬ್ಲಾಸ್ಟ್ ಹಿಂದೆ ಹೋಗಿ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಹಾಗೆ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಗೇಮ್ಸ್ ಪ್ಲ್ಯಾನ್ ಮಾಡಿದ್ವಿ. ಸೊ ಗೇಮ್ಸ್ ಓಕೆ. ಉಜ್ವಲ್, ನೀನು ಹೆಲ್ಪ್ ಮಾಡ್ತಿದ್ಯಾ ಅವನಿಗೆ? ರಿಯಾನ್ಶ್ ಬಿಟ್ಟು ಹಾಂ ಸ್ಟಾರ್ಟ್ ಮಾಡಿ. ವೆರಿ ಗುಡ್ ಮನ್ವಿತ್. ಇಬ್ರು ಮನ್ವಿತ್. ನಿನ್ನ ಹೆಸರು ಮನ್ವಿತ್, ಅವನ ಹೆಸರು ಮನ್ವಿತ್. ನೋಡೋಣ, ಇಬ್ಬರಲ್ಲಿ ತುಂಬ ಟಫ್ ಕಾಂಪಿಟೇಷನ್ ಇದೆ. ಗೇಮ್ಸ್ ಎಲ್ಲ ಆಡಿಸಿ ಮಕ್ಕಳನ್ನ ಮನೆಗೆ ಕಳಿಸ್ಕೊಟ್ವಿ. ಸೊ ನಮ್ಮದು ಇನ್ನೂ ಊಟ ಆಗಿರಲಿಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಮುಗಿಸ್ಕೊಂಡ್ವಿ. ನನ್ನ ಮಗನಿಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿರ್ಲಿಲ್ಲ. ಯಾವಾಗ ಬರ್ಡೇ ಮುಗಿಯುತ್ತೋ, ಯಾವಾಗ ನಾನು ಗಿಫ್ಟ್ಸ್ನ ಓಪನ್ ಮಾಡ್ತೀನೋ ಅಂತ ಕಾಯ್ತಾ ಇದ್ದ. ಸೊ ಒಂದೊಂದೇ ಗಿಫ್ಟ್ಸ್ನ ಓಪನ್ ಮಾಡಿ ನೋಡ್ತಿದ್ದಾನೆ, ಯಾವ ಫ್ರೆಂಡ್ಸ್ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಗನ ಬರ್ಡೇ ವ್ಲಾಗ್. ಸೊ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.